ಹೊರಗಡೆ ಟೇಬಲ್ ಸಪ್ರೇಟ್ ಇರ್ಬೋದು, ಎಲ್ಲರೂ ಇರ್ಬಾರ್ದು ರೋಡಿಂಗ್. ಇಂದಿನ ಯುಗವನ್ನು ನಾವು ತಂತ್ರಜ್ಞಾನ ಯುಗ ಅಂತ ಕರಿತೀವಿ. ಪ್ರತಿಯೊಬ್ಬರಿಗೂ ಕಂಪ್ಯೂಟರ್ ನಾಲೆಜ್ ಇದ್ರೆ ಪ್ರಪಂಚದಲ್ಲಿ ಯಾವ ಭಾಗದಲ್ಲೂ ಕೂಡ ನಾವು ಜೀವನ ಸೊ ಬಳಸೋದಕ್ಕಿಂತ ಮುಂಚೆ ಅದರ ಒಂದು ಭಾಗಗಳ ಬಗ್ಗೆ ನಮಗೆ ಪರಿಚಯ ಇರಬೇಕು. ಸೊ ಮೊದಲನೇದಾಗಿ ಯಾವುದೇ ಕಂಪ್ಯೂಟರ್ ಕೆಲಸ ಮಾಡಬೇಕು ಅಂದರೆ ಈ 4 ಭಾಗಗಳು ಅತ್ಯಂತ ಪ್ರಮುಖವಾಗಿರ್ತವೆ. ಸೊ ಇದನ್ನು CPU ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ಇದನ್ನ ಮದರ್ ಬೋರ್ಡ್ ಅಂತ ಕೂಡ ಕರಿತೀವಿ. ಇದನ್ನ ಮಾನಿಟರ್, ಇದು ಮೌಸ್, ಇದು ಕೀಲಿಮಣೆ ಅಥವಾ ಕೀಬೋರ್ಡ್. ಸೊ ಈ 4 ಉಪಕರಣಗಳು ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಬೇಸಿಕ್ ಕಂಪ್ಯೂಟರ್ ನಾವೇನೆಲ್ಲ ಮಾಡ್ಬೋದು ಅದನ್ನ ಈ 4 ಉಪಕರಣಗಳ ಸಹಾಯದಿಂದ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದು. ಇದೆಲ್ಲ ಫಿಕ್ಸ್ ಮಾಡಬೇಕು. ದೇವರ ಮೇಲೆ ಭಕ್ತಿ ಇದೆ. ಗುಡ್ ಡೀಡ್ಸ್ ನೀನು ಮಾಡೇ ಮಾಡ್ತೇನೆ. ಯಾಕೆಂದ್ರೆ ಜೀವನ ಅಲ್ಪ, ಲೈಫ್ ಇಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತ ಅವ್ರು ಮಾಡ್ತಾರೆ. ಇಂಥ ಅಧಿಕಾರಿಗಳು ಇಂಥ ಬುದ್ಧಿ ಬಂದರೆ ರಾಮರಾಜ್ಯ ಆಗೋದ್ರಲ್ಲಿ ಏನು ತಪ್ಪೇನಿಲ್ಲ. ಈಗಾಗಲೇ ಮೇಡಮ್ನವರು ಒಂದು ಗಿಡ ಮುರಿದೋಗಿತ್ತು ಅಂದ್ರು, ರೆಂಬೆ ಮುರಿದೋಗಿತ್ತು, ಬೇರು ಬಿಡ್ತಿಲ್ಲ. ಬೇರು ಬೇಕು, ಹಳೆ ಬೇರು ಹೊಸ ಚಿಗರು ಪೂಜೆಗಳು ಮನಸ್ಸೋಗು ಅಂತ ಈ ರೀತಿ ಎಲ್ರಿಗೂ ಒಂದು ಮನಸ್ಸು ಬರ್ಬೇಕಾದ್ರೆ ಸುಕೃತ ಇರಬೇಕು. ಈಗ ಅವ್ರು ಮಾಡ್ತಾರೆ, ನಾವೀಗ ಒಂದು ಧರ್ಮ ಮಾಡಿದ್ರೆ ನಾವು ಎಲ್ಲರೂ ಸಾಯಿಲ್ಲ. ಸತ್ತ ಮೇಲೆ ನಮ್ಗೆ ಬರೋದು ಹಿಂದೆ ಏನಪ್ಪಾ ಅಂತಂದ್ರೆ ನಾವೀಗ ಏನ್ ದಾನ ಧರ್ಮ ಪರೋಪಕಾರ ಮಾಡಿದ್ರು ಅದೇ ಹಿಂದೆ ಬರೋದು. ಅದರಿಂದ ಪ್ರತಿಯೊಬ್ಬರಿಗೂ ಅದು ಬೇಕು. ಯಾಕೆಂತಂದ್ರೆ ಹುಟ್ಟು ಉಚಿತ, ಸಾವು ಖಚಿತ. ಹುಟ್ಟಿದ ಉಸಿರು ಬಂತು, ಸತ್ತೋದ್ಮೇಲೆ ಹೆಸರು ಇರ್ಬೇಕಾದ್ರೆ ಇಂಥ ಕಾರ್ಯಗಳನ್ನು ಮಾಡಬೇಕು. ಈಗ ಇಂಥ ಅಧಿಕಾರಿಗಳು ಇದ್ರೆ, ಹೌದಾ, ಅಧಿಕಾರಿಗಳಿಗೆ ಅಂತ ಗುಣ ಬಂದ್ರೆ ಏನೂ ಅದರಲ್ಲೇ ಒಂದು ಕೊರತೆ ಇಲ್ಲ. ಈಗ ನಮ್ಮ ರಾಮೇಗೌಡರು ಇನ್ನೂ ಅನೇಕ ಜನ ಆಗಮಿಸಿದ್ದಾರೆ. ಕಾಲಾವಕಾಶ ಕಡಿಮೆ, ಹೌದಾ, ಅದರಿಂದ ನಾನು ಒಂದೇ ನಿಮಿಷದಲ್ಲಿ ಒಂದೇ ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ. ನಿಮಗೆ ನಾನು ಗುರುಗಳಾಗಿದ್ದೆ. ಅವರು ಡ್ರಾಯಿಂಗ್ ಭಾಳ ಚೆನ್ನಾಗಿ ಬರೀತಾ ಇದ್ರು. ಸ್ವಲ್ಪ ನಾನು ನೀನು ಡ್ರಾಯಿಂಗ್ ಚೆನ್ನಾಗಿ ಬರ್ತೀಯ, ಮುಂದೆ ಡ್ರಾಯಿಂಗ್ ಕಲಿ ಅಂತಂದೆ. ಆಮೇಲೆ ಡ್ರಾಯಿಂಗ್ ಕಲಿಯಿಲ್ಲ, ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆಗೆ ಹೋಗಿ ಒಂದು ಹೆಸರು ತಿಳಿಸ್ಕೊಡ್ತಾ ಇದ್ದಾರೆ. ಯಾರು ಬಾಯಲ್ಲಿ ಬಂದರೂ ಅವ್ರ ಹೆಸರು ಇರ್ತಾರೆ. ಅದು ಶಾಶ್ವತ. ಈ ಶಾಶ್ವತವಾದಂಥ ಹೆಸರು ನಾವು ಬೆಳೆದುಕೊಳ್ಬೇಕು. ನಮ್ಮ ಆಸ್ತಿ ಏನು ಉಳಿಯಲ್ಲ, ಇದು ಮಾತ್ರ ಉಳಿಯುತ್ತೆ. ಇಷ್ಟು ಹೇಳಿ ನನ್ನ ಮಾತುಗಳು. ಮಹಿಳಾ ದಿನಾಚರಣೆ ಎಲ್ಲ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಶುಭಾಶಯವನ್ನು ಕೋರ್ತಾ, ಅವರಿಗೆಲ್ಲ ಬೆನ್ನೆಲುಬಾಗಿ ನಿಂತಿರುವಂಥ ಪುರುಷರು ಅವ್ರಿಗೂ ಸಹ ಶುಭಾಶಯವನ್ನು ಕೋರ್ತಾ, ನಾವು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿವಸ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷದ ವಿಚಾರ. ಇವತ್ತು ಹೆಣ್ಣು ಒಂದು ಮನೆಗೆ ಒಂದು ಇದ್ದಂಗೆ. ಆ ನಿಟ್ಟಿನಲ್ಲಿ ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ, ಒಂದು ವಿದ್ಯಾಭ್ಯಾಸದ ಕ್ಷೇತ್ರ ಇರ್ಬೋದು, ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಎಲ್ಲ ವಿಚಾರಗಳನ್ನು ಹೆಣ್ಣುಮಕ್ಕಳು ಮೇಲ್ಗೈ ಇದ್ದಾರೆ. ಸೊ ಇಂಥ ಕಾರ್ಯಕ್ರಮದ ದಿವಸ ಮಾಸ್ತಿನಹಳ್ಳಿ ಪ್ರೌಢಶಾಲೆಗೆ ನನ್ನನ್ನು ಮತ್ತು ನಮ್ಮ ಕಂಕರಿ ಸಂಸ್ಥೆ ಅಧ್ಯಕ್ಷರು ಮತ್ತು ನನ್ನ ಪತ್ನಿ ಪವಿತ್ರ ಅವ್ರನ್ನ ಆಹ್ವಾನಿಸಿ ಈ ಶಾಲೆಯ ವಾತಾವರಣ ಅನುಭವಿಸಲು ಅವಕಾಶ ಮಾಡಿಕೊಡೋ ತಮಗೆ ಧನ್ಯವಾದಗಳು. ಮತ್ತು ವೇದಿಕೆ ಮೇಲೆ ಎಲ್ಲರೂ ಹೆಸರು ಹೇಳೋಕ್ಕಾಗಲ್ಲ, ಯಾಕೆಂತಂದರೆ ಎಲ್ಲ ಮುಖಂಡರು ಒಂದೊಂದು ಸ್ಥಾನ ಇದೆ ಅವ್ರಿಗೆ. ಸೊ ಆ ಸ್ಥಾನ ಇವತ್ತೇನಾದರೂ ಅವರು ವಿದ್ಯಾಭ್ಯಾಸದಲ್ಲೇ ಅಲ್ಲ, ಯಾವುದೇ ಒಂದು ರಾಜಕೀಯ ಇರ್ಬೋದು, ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವ್ರದ್ದೇ ಆದ ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಏನು ಆಗ್ಬೋದು, ತಮ್ಮಿಂದ ಏನು ಸಹಾಯ ಮಾಡ್ಬೋದು ಅನ್ನೋದನ್ನ ಅವರದೇ ಆದ ಕ್ಷೇತ್ರದಲ್ಲಿ ಅವರು ಸಹ ಈ ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ತಮಗೆಲ್ಲ ಸ್ವಾಗತ ಕೊಡ್ತಾ,
ಇಂದಿನ ಕಾರ್ಯಕ್ರಮಕ್ಕೆ ಮಕ್ಕಳು ಕೇಂದ್ರ ಬಿಂದುಗಳು. ಇವತ್ತು ನಾವು ಎಲ್ಲ ಹೈಸ್ಕೂಲಲ್ಲಿ ನಮ್ಮ ತಿಮ್ಮಯ್ಯ ಮಾಸ್ಟರ್ ಹೇಳ್ತಾ ಇದ್ರು. ಸೊ ಅವ್ರು ಹೇಳಿದ ನಿಜ. ಆ್ಯಕ್ಚುಲಿ ಅವತ್ತು ಆಮೇಲೆ ನಮ್ಮ ಯದುಗಪ್ಪ ಸ್ವಾಮಿಗಳು ಹೇಳಿದ್ರು ನಿಜ ಇದೆ. ನಾವು 7th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಮತ್ತು ನಮ್ಮ ಗೋವಿಂದರಾಜು ಬಂದು ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಚಿತ್ರ ಬರೆದಿದ್ವಿ. ಸೊ ಅವಾಗ ಇವರು ಗುರುತಿಸಿದ್ರು, ಚಿತ್ರಕಲೆಯಲ್ಲಿ ಭಾಳ ನೀವು ಚೆನ್ನಾಗಿದೆ, ಇದನ್ನ ನೀವು ಬೆಳೆಸ್ಕೊಂಡೋಗಿ ಮುಂದೆ ಒಳ್ಳೆಯ ನೀವು ಚಿತ್ರಕಲಾವಿದರಾಗ್ತೀರಿ ಅಂತೇಳಿ. ಬಟ್ ನಾನು ಹೈಸ್ಕೂಲ್ಗೆ ಹೋದ್ಮೇಲೆ ಅದನ್ನ ಪ್ರೇರಣೆ ಯಾವತ್ತೂ ನಮ್ಮನ್ನ ಪ್ರೇರೇಪಿಸ್ಬೇಕಂತಂದ್ರೆ ನಮ್ಮ ಹಿಂದ್ಗಡೆ ಒಬ್ರು ಇದ್ರೆ ಗುರುಗಳು, ಸೊ ನಾವು ಅದರಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಆಗ್ತದೆ. ಸೊ ಹೈಸ್ಕೂಲ್ಗೆ ಹೋದಾಗ ಆ ಥರ ಪ್ರೇರಣೆ ಸಿಗ್ಲಿಲ್ಲ. ಹಾಗಾಗಿ ಕಾಲಕ್ರಮೇಣ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗಿ ವಿದ್ಯಾಭ್ಯಾಸ ಮತ್ತೆ ಕ್ರೀಡೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ನಾನು ಒಲವು ತೋರಿಸ್ಕೊಂಡೆ. ಮತ್ತೆ ಇವತ್ತು ನಾವು ನಮ್ಮ ಶಾಲೆ ಗಾಂಡ್ರಳ್ಳಿ ಶಾಲೆಯಲ್ಲಿ ನಾವು ಓದ್ಬೇಕಾದ್ರೆ 1ರಿಂದ 7ನೇ ಕ್ಲಾಸ್ವರೆಗೂ ಸುಮಾರು 300 ವಿದ್ಯಾರ್ಥಿಗಳಿರ್ತಾ ಇದ್ವಿ ನಾವು. ಇವತ್ತು ಗಾಂಡ್ರಳ್ಳಿ ಶಾಲೆಯಲ್ಲಿ ಎಷ್ಟಿರೋದು ಸತೀಶ್? ಅಂದ್ರೆ 10% ಬಂದಿದ್ದೀವಿ. ಮಾಸ್ತೇನಹಳ್ಳಿಯಲ್ಲಿ ಇಲ್ಲಿ ಪ್ರೌಢಶಾಲೆ ಪ್ರಾರಂಭ ಆದಾಗ ಎಷ್ಟು ಬಂತು? ಇದು ಗ್ರಾಮಾಂತರ ಪ್ರದೇಶದಲ್ಲಿ ಗೊತ್ತಿಲ್ಲ ನನಗೆ ಯಾಕೆ. ನಾವು ಪೋಷಕರು ಅಷ್ಟೇ ಎಲ್ಲರೂ ನಾವು ಹಿಂದೆ ಹೊಡಿತಾ ಇದ್ದೀವಿ ಶಾಲೆಗಳಿಗೆ ಸೇರಿಸ್ಲಿಕ್ಕೆ. ಬಹಳ ನನಗೆ ಅಂತೂ ಬಹಳ ಇದಾಗ್ತದೆ. ಇವತ್ತು ನೀವು ಏನಾದರೂ ಸರ್ಕಾರ ಮಟ್ಟದಲ್ಲಿ ಸರ್ಕಾರಿ ಅಧಿಕಾರಿಗಳದು ಅಥವಾ ರಾಜಕೀಯ ಇರ್ಬೋದು, ಯಾವುದ್ರಲ್ಲೂ ತಗೊಂಡ್ರೆ ಗ್ರಾಮಾಂತರ ಪ್ರದೇಶದಿಂದ ಬಂದವರೇ ಮೇಲ್ಗೈಯಲ್ಲಿದ್ದಾರೆ ಹೊರತು ಅಧಿಕಾರಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಗರ ಪ್ರದೇಶಗಳಿಂದ ಬಂದವರೇನು ಅಷ್ಟು ಮಟ್ಟಿಗೆ ಹೋಗಿದ್ದಾರೆ ಅನ್ನೋದು ನಾನು ಊಹಿಸಲಾರೆ. ಇವತ್ತಿರ್ಬೋದು ಇಂಜಿನಿಯರಿಂಗು ಮತ್ತೆ ಮೆಡಿಕಲ್ ಸೈನ್ಸ್ ಅಲ್ಲಿ CET ಮತ್ತೆ ನೀಟಲ್ಲಿ ಟಾಪ್ ತಗೊಂಡು ಅಡ್ಮಿಷನ್ಸ್ ತಗೋಬಹುದು. ಬಟ್ ಆದ್ರೆ ಉದ್ಯೋಗ ತಗೊಳ್ಳೋ ವಿಚಾರದಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಮಕ್ಕಳೇನೆ ಜಾಸ್ತಿ ಇವತ್ತು ಸರ್ಕಾರಿ ಉದ್ಯೋಗ ತಗೊಂಡಿರ್ಬೋದು ಮತ್ತೆ ಹೆಚ್ಚಿನ ಪ್ರಸಿದ್ಧಿ ಆಗಿರುವಂತ ಅವರು ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಶಾಲೆಗಳನ್ನ